ಮಹಿಳೆಯರಿಗೆ ಸೆಕ್ಸ್ ವಿಷಯದಲ್ಲಿ ಜಾಸ್ತಿ ಆಸಕ್ತಿಯಂತೆ, ಆದ್ರೆ ಬಾಯ್ಬಿಡಲ್ಲ. ಹಸಿವು ಬಾಯಾರಿಕೆಯಂತೆಯೇ ಕಾಮಬಯಕೆಯೂ ಮಾನವ ಸಹಜ ಗುಣವಾಗಿದೆ. ಈ ಬಯಕೆಯನ್ನು ಪೂರ್ಣಗೊಳಿಸಲೆಂದೇ ವಿವಾಹ ವ್ಯವಸ್ಥೆಯನ್ನು ನಮ್ಮ ಸಮಾಜ ನಿರ್ಮಿಸಿದ್ದು, ಈ ಮೂಲಕ ಜಗತ್ತಿನಲ್ಲಿ ಸಂತುಲನವನ್ನು ಹಾಗೂ ಮಾನವ ಜನಾಂಗವನ್ನು ಮುಂದುವರೆಸಲು ನಿಯಮವನ್ನು ಮಾಡಲಾಗಿದೆ. ಅದರಲ್ಲೂ ದಾಂಪತ್ಯ ಸುಖವೆಂಬುದು ಸತಿಪತಿಯರ ನಡುವೆ ವಿನಿಮಯವಾಗುವ ಒಂದು ಅತ್ಯಂತ ಪವಿತ್ರವಾದ ಸಂಬಂಧವಾಗಿದೆ. ವಿವಾಹದ ಬಳಿಕವೇ ದಾಂಪತ್ಯದ ಕಟ್ಟುಪಾಡಿನೊಳಗೆ ಈ ಸಂಬಂಧ ಮುಂದುವರೆಸಲು ನಮ್ಮ ದೇಶದ ಎಲ್ಲಾ ಧರ್ಮಗಳು ಹಾಗೂ ಕಾನೂನು ಅನುಮತಿ ನೀಡುತ್ತದೆ. ಆದರೆ ಸೆಕ್ಸ್ ವಿಷಯಕ್ಕೆ ಬಂದರೆ ಹೆಂಗಸರ ಪಾಲಿಗೆ ಇದು ತೀರಾ ಮುಜುಗರದ ಸಂಗತಿ. ಆದರೂ ಹೆಂಗಸರು ಈ ಸೆಕ್ಸ್ನಲ್ಲಿ ತೊಡಗಿಸಿಕೊಳ್ಳುವುದೇ ಇಲ್ಲ ಎಂದರೆ ಅದು ನಗೆಪಾಟಿಲನ ವಿಷಯವಾಗುತ್ತದೆ. ಹೆಂಗಸರು ಮಿಲನದಲ್ಲಿ ತೊಡಗಿಕೊಳ್ಳಲು ಕೆಲವೊಂದು ಕಾರಣಗಳೂ ಇವೆ. ಇದನ್ನು ಅರ್ಥಮಾಡಿಕೊಳ್ಳುವ ಮೊದಲು ನೀವು ಹೆಂಗಸರ ಮನಸ್ಸಿನ ಒಳಗೆ ಮತ್ತು ಹೊರಗೆ ಏನಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಏಕೆಂದರೆ ಹೆಂಗಸರು ತಮ್ಮ ಆಯ್ಕೆಗಳನ್ನು ಪರಿಗಣಿಸದೆ ಮಿಲನದಲ್ಲಿ ತೊಡಗಿಸಿಕೊಳ್ಳುವುದು ತುಂಬಾ ಅಪರೂಪ. ಹುಡುಗಿಯರು ಸಹ ತಕ್ಷಣ ಕಾಮನೆಗಳಿಗೆ ಒಳಗಾಗುತ್ತಾರೆ ಎಂಬುದು ಸತ್ಯ. ಆದರೆ ಇಂತಹ ಪರಿಸ್ಥಿತಿ ಎದುರಾಗುವುದು ತೀರಾ ವಿರಳ. ಹಾಗಾದರೆ ಆಕೆ ಏಕೆ ನಿಮ್ಮೊಂದಿಗೆ ಹಾಸಿಗೆಯನ್ನು ಹಂಚಿಕೊಳ್ಳುತ್ತಾಳೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದೆಯೇ? ಅದಕ್ಕೆ ಉತ್ತರ, ಹೆಂಗಸರು ಯಾವತ್ತೂ ನಿಷ್ಪ್ರಯೋಜಕವಾದ ಕೆಲಸವನ್ನು ಮಾಡುವುದಿಲ್ಲ. ಹೆಂಗಸರು ಏಕೆ ಮಿಲನದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂಬುದಕ್ಕೆ ಕೆಲವೊಮ್ಮೆ ಸ್ವಾರ್ಥ ಕಾರಣವಾದರೆ, ಮತ್ತೊಮ್ಮೆ ಗಂಡಸನ್ನು ಯಾಮಾರಿಸುವ ಸಲುವಾಗಿ ಎಂದು ಹೇಳಲಾಗುತ್ತದೆ. ಆದರೆ ಹೆಂಗಸರು ಬುದ್ಧಿವಂತರು. ಅವರನ್ನು ನೀವು ಮೋಸಗೊಳಿಸಲು ಅಷ್ಟು ಸುಲಭವಲ್ಲ. ಹೆಂಗಸರು ಯಾವಾಗಲೂ ತಮ್ಮ ಅಗತ್ಯತಾರೆ. ಈ ಅವಧಿಯಲ್ಲಿ ಸಹಜವಾಗಿ ಆಕೆಯಲ್ಲಿ ಕಾಮಾಸಕ್ತಿಯೂ ಕಂಡುಬರುತ್ತದೆ. ಆಗ ನಡೆಯುವ ಮಿಲನವೇ ಆಕೆಯನ್ನು ಗರ್ಭವತಿಯನ್ನಾಗಿಸುತ್ತದೆ. ಸ್ವಲ್ಪ ಹೊತ್ತು ಮುದ್ದಾಡಿ. ಹೌದು, ಹೆಂಗಸರಿಗೆ ಗಂಡಸು ಮುದ್ದಾಗಿರದಿದ್ದರೂ ಪರವಾಗಿಲ್ಲ. ತಮ್ಮನ್ನು ಮುದ್ದಾಡುವ ಮತ್ತು ರಮಿಸುವ ಗುಣವನ್ನು ಅವರು ಹೊಂದಿರಬೇಕು ಎಂದು ಭಾವಿಸುತ್ತಾರೆ. ನೀವು ಅವರನ್ನು ಉತ್ತಮವಾಗಿ ಚುಂಬಿಸಿದರೆ ಮಿಲನದ ಸುಖ ನಿಮಗೆ ಕಟ್ಟಿಟ್ಟ ಬುತ್ತಿ. ಇನ್ನೇಕೆ ತಡ? ಮುದ್ದಾಡೆಂದಿದೆ ಮಲ್ಲಿಗೆ ಹೂವು. ಕಾಮಾತುರಾಣಾಂ ನ ಲಜ್ಜಾ ನ ಭಯಂ. ಕೇವಲ ಗಂಡಸರು ಮಾತ್ರ ಮೂಡ್ ಬಂದು ದೇಹ ಬಿಸಿಯದಾಗ ಸೆಕ್ಸ್ಗೆ ಸಿದ್ಧವಾಗುತ್ತಾರೆ ಎಂದು ತಿಳಿಯಬೇಡಿ. ಈ ವಿಷಯದಲ್ಲಿ ಹೆಂಗಸರ ಭಾವನೆಯೂ ಸಹ ಅದೇಯಾಗಿರುತ್ತದೆ. ಯಾವುದನ್ನು ನಿಯಂತ್ರಿಸಲು ಆಗುವುದಿಲ್ಲವೋ ಆಗ ಎಲ್ಲರೂ ಆ ಭಾವನೆಗೆ ಶರಣಾಗುತ್ತಾರೆ. ಇದಕ್ಕೆ ಸ್ತ್ರೀಯರು ಸಹ ಹೊರತಲ್ಲ. ಹೆಂಗಸರಿಗೆ ಅಧಿಕ ಕಾರ್ಯದೊತ್ತಡದಿಂದ ಉಂಟಾಗುವ ಆಯಾಸದಿಂದ ಮುಕ್ತಿ ಪಡೆಯಲು ಸಿಗುವ ಮಾರ್ಗವೆಂದರೆ ಅದು ಮಿಲನ. ಏಕೆಂದರೆ ಹೆಂಗಸರು ತಮ್ಮ ಒತ್ತಡವನ್ನು ನಿವಾರಿಸಿಕೊಳ್ಳಲು ಮಿಲನದಲ್ಲಿ ಪಾಲ್ಗೊಳ್ಳುವುದು ಸಹಜ. ನೀವು ಸದಾ ಆಕೆಯನ್ನೇ ಅವಲಂಬಿಸಬೇಕು. ಗಂಡಸರಿಗೆ ತಮ್ಮ ಹೆಂಡತಿ ಆತನನ್ನೇ ಅವಲಂಬಿಸಬೇಕು ಎಂಬ ಭಾವನೆ ಇರುವುದಿಲ್ಲ. ಅದು ಆತನಿಗೂ ಸಹ ಹಿಡಿಸುವುದಿಲ್ಲ. ಆದರೆ ಹೆಂಗಸರಿಗೆ ಇದರ ವಿರುದ್ಧ ಭಾವನೆ ಇರುತ್ತದೆ. ಆಕೆಗೆ ತನ್ನವರು ಸದಾ ತನ್ನನ್ನೇ ಬಯಸಬೇಕು, ತನ್ನನ್ನೇ ಅವಲಂಬಿಸಬೇಕು ಎಂಬ ಭಾವನೆ ಇರುತ್ತದೆ. ಏಕೆಂದರೆ ನೀವೆಲ್ಲಿ ಆಕೆಯನ್ನು ತ್ಯಜಿಸಿ ಹೋಗುತ್ತೀರೋ ಎಂಬ ಅಭದ್ರತೆ ಮತ್ತು ಭಯ ಆಕೆಯನ್ನು ಕಾಡುತ್ತಿರಬಹುದು. ಅದಕ್ಕಾಗಿ ಆಕೆ ನಿಮ್ಮೊಂದಿಗೆ ಮಲಗಿ ಅದನ್ನು ನಿಮಗೆ ನೆನಪಿಗೆ ತರುವ ಪ್ರಯತ್ನ ಮಾಡುತ್ತಾಳೆ. ಒಂದಿಷ್ಟು ಮುತ್ತಿನ ಕಥೆ. ಹೌದು, ಹೆಂಗಸರಿಗೆ ಗಂಡಸು ಮುದ್ದಾಗಿರದಿದ್ದರೂ ಪರವಾಗಿಲ್ಲ. ತಮ್ಮನ್ನು ಮುದ್ದಾಡುವ ಮತ್ತು ರಮಿಸುವ ಗುಣವನ್ನು ಅವರು ಹೊಂದಿರಬೇಕು ಎಂದು ಭಾವಿಸುತ್ತಾರೆ. ನೀವು ಅವರನ್ನು ಉತ್ತಮವಾಗಿ ಚುಂಬಿಸಿದರೆ ಮಿಲನದ ಸುಖ ನಿಮಗೆ ಕಟ್ಟಿಟ್ಟ ಬುತ್ತಿ. ಇನ್ನೇಕೆ ತಡ? ಮುದ್ದಾಡೆಂದಿದೆ ಮಲ್ಲಿಗೆ ಹೂವು. ತಮ್ಮ ಗಂಡನನ್ನು ಒಪ್ಪಿಸಲು ಯಾವುದೋ ಒಂದು ಕೆಲಸ ತನ್ನ ಗಂಡನಿಂದ ಆಗಬೇಕಿರುತ್ತದೆ. ಅದಕ್ಕೆ ಈ ಮಹಾನುಭಾವನವರು ಆಗೋಲ್ಲ ಎಂದಿರುತ್ತಾರೆ. ಏನಾದರೂ ಮಾಡಿ ಒಪ್ಪಿಸುವ ಧಾವಂಟಕ್ಕೆ ಬೀಳುವ ಹೆಂಡತಿ ಗಂಡನೊಂದಿಗೆ ಮಿಲನದಲ್ಲಿ ಪಾಲ್ಗೊಳ್ಳುತ್ತಾಳೆ. ಹೀಗೆ ಕೊಟ್ಟು ತೆಗೆದುಕೊಳ್ಳುವುದು ನಡೆಯುತ್ತಾ ಇರುತ್ತದೆ ಬಿಡಿ, ಬೆಡ್ರೂಮ್ನಲ್ಲಿ. ಒತ್ತಡವನ್ನು ನಿವಾರಿಸಿಕೊಳ್ಳಲು ಹೆಂಗಸರಿಗೆ ಅಧಿಕ ಕಾರ್ಯದೊತ್ತಡದಿಂದ ಉಂಟಾಗುವ ಆಯಾಸದಿಂದ ಮುಕ್ತಿ ಪಡೆಯಲು ಸಿಗುವ ಮಾರ್ಗವೆಂದರೆ ಅದು ಮಿಲನ. ಏಕೆಂದರೆ ಹೆಂಗಸರು ತಮ್ಮ ಒತ್ತಡವನ್ನು ನಿವಾರಿಸಿಕೊಳ್ಳಲು ಮಿಲನದಲ್ಲಿ ಪಾಲ್ಗೊಳ್ಳುವುದು ಸಹಜ. ಆಕೆ ನಿಮ್ಮ ಮೇಲೆ ಪ್ರಾಬಲ್ಯವನ್ನು ತೋರಲು. ಗಂಡಸರು ಹಾಸಿಗೆಯಲ್ಲಿ ಹೆಂಗಸಿನ ಮುಂದೆ ತಮ್ಮ ಪ್ರಾಬಲ್ಯವನ್ನು ತೋರಲು ಮುಂದಾಗುತ್ತಾರೆ. ಆದರೆ ನೆನಪಿರಲಿ, ಒಂದೊಮ್ಮೆ ಆಕೆಯೇನಾದರೂ ಹಾಸಿಗೆಯಲ್ಲಿ ಪ್ರಾಬಲ್ಯ ಮೆರೆದರೆ ಜೀವನದ ಪ್ರತಿ ಹಂತದಲ್ಲೂ ನಿಮ್ಮನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡುತ್ತಾಳೆ. ಪ್ರೀತಿಯ ಪರಾಕಾಷ್ಠೆ. ಹೆಂಗಸರಿಗೆ ಪ್ರೀತಿ ಮತ್ತು ಕಾಮ ಎರಡೂ ಬೇರೆ ಬೇರೆಯಲ್ಲ. ಅವೆರಡೂ ಅವರ ಪ್ರಕಾರ ಒಂದೇ. ಆಕೆ ನಿಮ್ಮೊಂದಿಗೆ ಮಲಗಲು ಇಷ್ಟಪಟ್ಟಲ್ಲಿ ಅದು ಆಕೆ ನಿಮಗಾಗಿ ತೋರುತ್ತಿರುವ ಪ್ರೀತಿಯ ಪರಾಕಾಷ್ಠೆ ಎಂದಷ್ಟೇ ಭಾವಿಸಿ. ಆಕೆಗೆ ಸಂತೋಷವಾದಾಗ. ಹೆಂಗಸರೇನೋ ಅಜ್ಞಾತ ಗ್ರಹದಿಂದ ಬಂದ ಜೀವಿಗಳಲ್ಲ. ಅವರಿಗೂ ಸಹ ಕಾಮ, ಕ್ರೋಧ, ಮೋಹ ಎಲ್ಲವೂ ಇರುತ್ತವೆ. ದೈಹಿಕ ಸಾಮೀಪ್ಯವು ಅವರನ್ನು ಮತ್ತಷ್ಟು ಪ್ರೇರೇಪಿಸುತ್ತದೆ. ಬೆಂಕಿ ಸಮೀಪ ಇದ್ದ ಬೆಣ್ಣೆ ಕರಗುವಂತೆ ಇಷ್ಟಪಟ್ಟ ಗಂಡು ಪಕ್ಕದಲ್ಲಿದ್ದರೆ ಹೆಣ್ಣು ಕರಗಿ ನೀರಾಗುತ್ತಾಳೆ. ಇದು ಪ್ರಕೃತಿ ಸಹಜ ಧರ್ಮ.
ನೀವು ಆಕೆಗೆ ಮಾಡಿದ ಒಳ್ಳೆಯ ಕೆಲಸ ಅಥವಾ ತೋರುತ್ತಿರುವ ಪ್ರೀತಿಯನ್ನು ನಿಮಗೆ ಪ್ರತಿಯಾಗಿ ನೀಡಲು ಆಕೆ ಮಿಲನವನ್ನು ಆಯ್ದುಕೊಳ್ಳುತ್ತಾಳೆ. ನಿಮ್ಮ ಕಾರ್ಯದಿಂದ ಆಕೆಗೆ ಸಂತೋಷವಾದಾಗ ಅದಕ್ಕಾಗಿ ಆಕೆ ತನ್ನನ್ನೇ ಆಕೆಗೆ ಅರ್ಪಿಸಿಕೊಳ್ಳುತ್ತಾಳೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.